ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಒಮ್ಮೆಯಾದರೂ ಗೋವಾಗೆ ಹೋಗಿ ಬರಬೇಕು ಅಂತ ಅಂದುಕೊಳ್ತೀರಾ. ಕೆಲವರು ಈಗಾಗಲೇ ಹೋಗಿ ಬಂದಿರ್ತೀರಾ. ಗೋವಾಗೆ ಹೋಗೋ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಹೋಗ್ತಾರೆ. ಟ್ಯಾಕ್ಸಿಗಳನ್ನು, ಕ್ಯಾಬ್ಗಳನ್ನು ಬುಕ್ ಮಾಡೋದ್ರಲ್ಲಿರ್ಬೋದು, ಟ್ಯಾಟೋ ಹಾಕಿಸ್ಕೊಳ್ಳೋದ್ರಲ್ಲಿ, ವಾಟರ್ ಗೇಮ್ಸ್ಗಳನ್ನು ಆಡೋದ್ರಲ್ಲಿರ್ಬೋದು, ಹೋಟೆಲ್ಗಳನ್ನು ಬುಕ್ ಮಾಡೋದ್ರಲ್ಲಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಮೋಸ ಹೋಗ್ತಾರೆ. ಆದರೆ ತುಂಬ ಜನ ಗೋವಾದಲ್ಲಿ ಮೋಸ ಹೋಗೋದು ಅಲ್ಲಿನ ಹುಡುಗಿಯರ ಹಿಂದೆ ಬಿದ್ದು. ಹೌದು ಫ್ರೆಂಡ್ಸ್, ನೀವು ಗೋವಾ ಬೀಚ್ಗಳಲ್ಲಿ ಸುತ್ತಾಡಿದ್ರೆ ಸಾಕು, ಯಾರಾದರೂ ಒಬ್ರು ನಿಮ್ಮ ಬಳಿಗೆ ಬಂದು ಹುಡುಗಿರು ಬೇಕಾ ಅಂತ ಕೇಳ್ತಾರೆ. ಈ ಜಾಲಕ್ಕೆ ಬಿದ್ದೆ ತುಂಬಾ ಜನ ದುಡ್ಡನ್ನ ಕಳ್ಕೋತಾರೆ. ಅಷ್ಟಕ್ಕೂ ಗೋವಾದಲ್ಲಿ ಈ ಜಾಲ ಯಾವ ರೀತಿ ಶುರುವಾಯಿತು, ಇವರು ಹೇಗೆಲ್ಲ ಮೋಸ ಮಾಡ್ತಾರೆ, ಇದರ ಬಗ್ಗೆ ಭಾರತೀಯ ಕಾನೂನು ಏನ್ ಹೇಳುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಗೋವಾದ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ಶ್ರೀಮಂತ ಮತ್ತು ವೈವಿಧ್ಯಮಯವಾಗಿದೆ. ಅದರ ಭೌಗೋಳಿಕ ಸ್ಥಾನವು ಅನೇಕ ಸಾಮ್ರಾಜ್ಯಗಳು ಮತ್ತು ಸಂಸ್ಕೃತಿಗಳ ಪ್ರಭಾವಕ್ಕೆ ಕಾರಣವಾಗಿದೆ. ಫ್ರೆಂಡ್ಸ್, ಗೋವಾದಲ್ಲಿ ಮಾನವ ವಾಸದ ಕುರುಹುಗಳು ಶಿಲಾಯುಗಕ್ಕೆ ಸೇರಿವೆ. ಪುರಾತತ್ವ ಸಂಶೋಧನೆಗಳು ಇಲ್ಲಿ ಪ್ರಾಚೀನ ಶಿಲಾ ಉಪಕರಣಗಳು ಮತ್ತು ಕೆತ್ತನೆಗಳನ್ನು ಪತ್ತೆ ಮಾಡಿವೆ. ಪುರಾತತ್ವ ಶಾಸ್ತ್ರಜ್ಞರು ಮಂಡೋವಿ ಮತ್ತು ಜುವಾರಿ ನದಿ ಕಣಿವೆಗಳಲ್ಲಿ ಕೆಳ ಪಿಲಿಯೋಲಿಥಿಕ್ ಯುಗದ ಅಚೂಲಿಯನ್ ಕೈಗೊಡಲಿಗಳು ಸೇರಿದಂತೆ ಶಿಲಾಯುಗದ ಉಪಕರಣಗಳನ್ನು ಕಂಡುಹಿಡಿದಿದ್ದಾರೆ. ಇದರ ಅರ್ಥ ಕನಿಷ್ಠ 1 ಮಿಲಿಯನ್ ವರ್ಷಗಳ ಹಿಂದೆಯೇ ಗೋವಾದಲ್ಲಿ ಮಾನವರು ವಾಸಿಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇದಲ್ಲದೆ 1993ರಲ್ಲಿ ದಕ್ಷಿಣ ಗೋವಾದ ಉಸ್ಕಲಿಮಾಲ್ ಗ್ರಾಮದಲ್ಲಿ ಕುಶಾವತಿ ನದಿಯ ದಡದಲ್ಲಿ ಶಿಲಾಯುಗದ ಕೆತ್ತನೆಗಳನ್ನು ಕೂಡ ಕಂಡುಹಿಡಿಯಲಾಯಿತು. ಸುಮಾರು 4,000ದಿಂದ 6,000 ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಲಾಗಿದೆ ಮತ್ತು ಅವುಗಳಲ್ಲಿ ಬುಲ್ ಮತ್ತು ಮಾನವ ಆಕೃತಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ವಿಭಿನ್ನ ವ್ಯಕ್ತಿ ಚಿತ್ರಗಳಿವೆ. ನಂತರ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ 3ನೇ ಶತಮಾನದವರೆಗೆ ಶಾತವಾಹನರು, 3ನೇ ಶತಮಾನದಲ್ಲಿ ಮೌರ್ಯರು ಹಾಗೂ 4ರಿಂದ 14ನೇ ಶತಮಾನದವರೆಗೆ ಕದಂಬರು, ಹಾಗೆ 14ರಿಂದ 16ನೇ ಶತಮಾನದವರೆಗೆ ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ವಿವಿಧ ಹಿಂದೂ ರಾಜವಂಶಗಳು ಗೋವಾವನ್ನು ಆಳಿದ್ವು. ಕದಂಬರ ಆಳ್ವಿಕೆಯಲ್ಲಿ ಗೋವಾ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಹೌದು ಫ್ರೆಂಡ್ಸ್, ಕದಂಬರ ಆಳ್ವಿಕೆಯಲ್ಲಿ ಗೋವಾ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. 10ರಿಂದ 14ನೇ ಶತಮಾನದವರೆಗೆ ಗೋವಾವನ್ನು ಆಳಿದ ಕದಂಬರು ತಮ್ಮ ಆಡಳಿತದ ಅವಧಿಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ರು. ಕದಂಬರ ಕಾಲದಲ್ಲಿ ಗೋವಾದ ಪ್ರಮುಖ ಬಂದರು ಪಟ್ಟಣಗಳಾದ ಗೋವಾಪುರ, ಈಗಿನ ಗೋವಾ ವೆಲ್ಹಾ, ಮತ್ತು ಚಂದ್ರಪುರ, ಈಗಿನ ಚಂದೋರ್ಗಳು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರಗಳಾಗಿದ್ವು. ಈ ಬಂದರುಗಳ ಮೂಲಕ ಅರೇಬಿಯಾ, ಪರ್ಷಿಯಾ, ಆಫ್ರಿಕಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಲಾಗಿತ್ತು. ಕದಂಬರ ಆಳ್ವಿಕೆಯಲ್ಲಿ ಗೋವಾದಿಂದ ಮುಖ್ಯವಾಗಿ ಮೆಣಸು, ಏಲಕ್ಕಿ, ಶುಂಠಿ ಮತ್ತು ಇತರ ಸಾಂಬಾರು ಪದಾರ್ಥಗಳು ಹಾಗೆ ಅಕ್ಕಿ ಮತ್ತು ಬಟ್ಟೆ ರಫ್ತು ಮಾಡಲಾಗ್ತಿತ್ತು. ಆಮದು ಸರಕುಗಳಲ್ಲಿ ಕುದುರೆಗಳು, ಚಿನ್ನ, ಬೆಳ್ಳಿ ಮತ್ತು ಇತರ ಐಷಾರಾಮಿ ವಸ್ತುಗಳು ಸೇರಿದ್ವು. ಕದಂಬ ರಾಜರು ವ್ಯಾಪಾರಿಗಳಿಗೆ ಮತ್ತು ನಾವಿಕರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ರು. ಇದರಿಂದ ವ್ಯಾಪಾರವು ಮತ್ತಷ್ಟು ಅಭಿವೃದ್ಧಿ ಹೊಂದಿತ್ತು. ಅವರು ನಾಣ್ಯಗಳನ್ನು ಮುದ್ರಿಸ್ತಾ ಇದ್ರು, ತೂಕ ಮತ್ತು ಅಳತೆಗಳನ್ನು ಏಕರೂಪತೆಯನ್ನು ಕಾಪಾಡಿಕೊಂಡಿದ್ರು. ಇದು ವ್ಯಾಪಾರ ವಹಿವಾಟುಗಳನ್ನು ಸುಲಭಗೊಳಿಸಿತ್ತು. ಹೀಗೆ ಕದಂಬರ ಆಳ್ವಿಕೆಯಲ್ಲಿ ಗೋವಾವು ಒಂದು ಪ್ರಮುಖ ಮತ್ತು ಸಮೃದ್ಧ ವ್ಯಾಪಾರ ಕೇಂದ್ರವಾಗಿತ್ತು. ನಂತರ 14ನೇ ಶತಮಾನದ ಕೊನೆಯಲ್ಲಿ ದೆಹಲಿ ಸುಲ್ತಾನರ ಸೇನಾಧಿಪತಿ ಮಲ್ಲಿಕಾಪರ್ ಗೋವಾವನ್ನು ವಶಪಡಿಸಿಕೊಳ್ತಾನೆ. ನಂತರ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳು ಗೋವಾವನ್ನು ಆಳಿದ್ರು. ಬಿಜಾಪುರದ ಆಳ್ವಿಕೆಯಲ್ಲಿ ಗೋವಾ ಒಂದು ಪ್ರಮುಖ ಬಂದರು ಪಟ್ಟಣವಾಗಿ ಅಭಿವೃದ್ಧಿ ಹೊಂದಿತ್ತು. ಫ್ರೆಂಡ್ಸ್, 1510ರಲ್ಲಿ ಪೋರ್ಚುಗೀಸ್ನ ಅಡ್ಮಿರಲ್ ಅಫೋನ್ಸ್ ಡಿ ಅಲ್ಬುಕರ್ ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಂಡ. ಇಲ್ಲಿಂದ ಭಾರತದಲ್ಲಿ ಪೋರ್ಚುಗೀಸ್ನ ವಸಾಹತುಶಾಹಿ ಆರಂಭವಾಯಿತು. ಗೋವಾ ಪೋರ್ಚುಗೀಸ್ ಭಾರತದ ರಾಜಧಾನಿಯಾಗಿತ್ತು ಮತ್ತು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೀತು. ಪೋರ್ಚುಗೀಸರು ಇಲ್ಲಿ ಕ್ರೈಸ್ತ ಧರ್ಮವನ್ನು ಹರಡಿದ್ರು ಮತ್ತು ಅನೇಕ ಚರ್ಚುಗಳು ಮತ್ತು ಕೆಥೆಡ್ರಾಲ್ಗಳನ್ನು ನಿರ್ಮಿಸಿದ್ರು. ಫ್ರೆಂಡ್ಸ್, ಗೋವಾದಲ್ಲಿ ಮಹಿಳೆಯರ ಸ್ಥಾನವು ಕಾಲಾನಂತರದಲ್ಲಿ ಬದಲಾಗಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಇತರೆ ಭಾಗಗಳಂತೆ ಗೋವಾದಲ್ಲಿಯೂ ಪುರುಷರ ಪ್ರಾಬಲ್ಯವಿತ್ತು. ಮಹಿಳೆಯರನ್ನ ಕೀಳಾಗಿ ಕಾಣಲಾಗ್ತಿತ್ತು ಮತ್ತು ಅನೇಕ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಅನ್ಯಾಯಗಳಿಗೆ ಗುರಿಯಾಗ್ತಿದ್ರು. ಕೆಲವು ದೇವಾಲಯಗಳಲ್ಲಿ ದೇವದಾಸಿಯರಿದ್ರು.
ಅವರನ್ನು ಆರಂಭದಲ್ಲಿ ಗೌರವಿಸಲಾಗ್ತಿತ್ತು, ಆದರೆ ನಂತರ ಅವರ ಸ್ಥಾನವು ಕ್ಷೀಣಿಸಿತು ಮತ್ತು ಅವರು ವೇಶ್ಯಾವಾಟಿಕೆಗೆ ಸಂಬಂಧ ಹೊಂದಿದ್ರು. ವಿಧವೆಯರ ಸ್ಥಿತಿಯು ಕಷ್ಟಕರವಾಗಿತ್ತು ಮತ್ತು ಸತಿ ಪದ್ಧತಿಯು ಅಸ್ತಿತ್ವದಲ್ಲಿತ್ತು. ಸತಿ ಮಾಡದ ಮಹಿಳೆಯರು ತಮ್ಮನ್ನ ತಾವು ಉಳಿಸಿಕೊಳ್ಳಲು ಅನೈತಿಕ ಜೀವನ ನಡೆಸಲು ಒತ್ತಾಯಿಸಲ್ಪಡ್ತಿದ್ರು. ಪ್ರಸ್ತುತ ಗೋವಾದಲ್ಲಿ ವೇಶ್ಯಾವಾಟಿಕೆಯು ಒಂದು ಸಂಕೀರ್ಣವಾದ ಸಾಮಾಜಿಕ ಮತ್ತು ಕಾನೂನು ಸನ್ನಿವೇಶವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಗೋವಾದಲ್ಲಿ ವೇಶ್ಯಾವಾಟಿಕೆಯ ಸ್ವರೂಪವು ಬದಲಾಗಿದೆ. ಬೈನಾ ಪ್ರದೇಶದಲ್ಲಿದ್ದ ಒಂದು ಕಾಲದ ದೊಡ್ಡ ವೇಶ್ಯಾವಾಟಿಕೆ ಪ್ರದೇಶವನ್ನು 2004ರಲ್ಲಿ ಕೆಡವಿದ ನಂತರ ಲೈಂಗಿಕ ಕಾರ್ಯಕರ್ತೆಯರು ಇತರ ಪ್ರದೇಶಗಳಿಗೆ ಹರಡಿಕೊಂಡಿದ್ದಾರೆ. ಪ್ರಸ್ತುತ ಕರಾವಳಿ ಪ್ರದೇಶಗಳು, ನಗರ ಪ್ರದೇಶಗಳು, ಹೋಟೆಲ್ಗಳು, ಲಾಡ್ಜ್ಗಳು, ಬಾರ್ಗಳು, ಮಸಾಜ್ ಪಾರ್ಲರ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ವರದಿಯಾಗಿದೆ. ಫ್ರೆಂಡ್ಸ್, ಗೋವಾದಲ್ಲಿ ವೇಶ್ಯಾವಾಟಿಕೆಯು ಹೆಚ್ಚುತ್ತಿದೆ ಎಂದು ಅಂದಾಜಿಸಲಾಗಿದೆ. ಸುಮಾರು 7,000ಕ್ಕೂ ಹೆಚ್ಚು ಮಹಿಳೆಯರು, ಪುರುಷರು ಮತ್ತು ತೃತೀಯ ಲಿಂಗಿಗಳು ಈ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಗೋವಾದಲ್ಲಿ ವೇಶ್ಯಾವಾಟಿಕೆಯು ಹೋಟೆಲ್ಗಳು, ಮಸಾಜ್ ಪಾರ್ಲರ್ಗಳು, ಬಾಡಿಗೆ ಮನೆಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಂತಹ ವಿವಿಧ ಸ್ಥಳಗಳಿಗೆ ವಿಸ್ತರಿಸಿದೆ. ಎಸ್ಕಾರ್ಟ್ ಮತ್ತು ಮಸಾಜ್ ವೆಬ್ಸೈಟ್ಗಳ ಮೂಲಕ ಆನ್ಲೈನ್ ವೇಶ್ಯಾವಾಟಿಕೆಯು ಹೆಚ್ಚುತ್ತಿದೆ. ಇದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅನೇಕ ಲೈಂಗಿಕ ಕಾರ್ಯಕರ್ತೆಯರನ್ನು ಕೆಲಸದ ಆಮಿಷ ಒಡ್ಡಿ ಕರೆತಂದು ಬಲವಂತವಾಗಿ ಈ ವೃತ್ತಿಗೆ ತಳ್ಳಲಾಗ್ತಿದೆ. ಇದರಲ್ಲಿ ಭಾರತದ ವಿವಿಧ ರಾಜ್ಯಗಳ ಮತ್ತು ನೇಪಾಳ, ಬಾಂಗ್ಲಾದೇಶ ಮುಂತಾದ ದೇಶಗಳ ಮಹಿಳೆಯರು ಸೇರಿದ್ದಾರೆ. ಗೋವಾವು ಒಂದು ಪ್ರಮುಖ ಪ್ರವಾಸಿ ತಾಣ ಆಗಿರೋದ್ರಿಂದ ಇಲ್ಲಿಗೆ ಬರುವ ಕೆಲವು ಪ್ರವಾಸಿಗರಿಂದ ವೇಶ್ಯಾವಾಟಿಕೆಗೆ ಬೇಡಿಕೆ ಹೆಚ್ಚಾಗಿದೆ. ಪೊಲೀಸರು ವೇಶ್ಯಾವಾಟಿಕೆ ಜಾಲಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಮತ್ತು ಸಂತ್ರಸ್ತೆಯರನ್ನ ರಕ್ಷಿಸ್ತಾ ಇದ್ದಾರೆ. ಆದರೆ ಈ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಕಷ್ಟಕರವಾಗಿದೆ. ಫ್ರೆಂಡ್ಸ್, ಗೋವಾದಲ್ಲಿ ವೇಶ್ಯಾವಾಟಿಕೆ ಹೆಸರಿನಲ್ಲಿ ಮೋಸ ಕೂಡ ನಡೆಯುತ್ತೆ. ಇದು ವಿವಿಧ ರೀತಿಯಲ್ಲಿ ಸಂಭವಿಸಬಹುದು. ಕೆಲವು ನಕಲಿ ಎಸ್ಕಾರ್ಟ್ ವೆಬ್ಸೈಟ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹಣವನ್ನು ಇಸ್ಕೊಂಡು ನಿಮಗೆ ಮೋಸ ಮಾಡಬಹುದು. ಇತ್ತೀಚೆಗೆ ಬೆಂಗಳೂರಿನ ವ್ಯಕ್ತಿಯೊಬ್ಬ ಆನ್ಲೈನ್ ಎಸ್ಕಾರ್ಟ್ ಸೇವೆಯನ್ನ ಬುಕ್ ಮಾಡಿ 8.1 ಲಕ್ಷ ರೂಪಾಯಿಯನ್ನ ಕಳೆದುಕೊಂಡ ಘಟನೆ ವರದಿಯಾಗಿದೆ. ಇನ್ನು ಲೈಂಗಿಕ ಕಾರ್ಯಕರ್ತೆಯರಂತೆ ನಟಿಸುವ ಮಹಿಳೆಯರು ಗ್ರಾಹಕರನ್ನು ಭೇಟಿಯಾದ ನಂತರ ಹಣವನ್ನ ಸುಲಿಗೆ ಮಾಡುವ ಅಥವಾ ಅತ್ಯಾಚಾರದ ಆರೋಪ ಹೊರಿಸುವುದಾಗಿ ಬೆದರಿಕೆ ಹಾಕಿ ಹಣವನ್ನ ಸುಲಿಗೆ ಮಾಡುವ ಸಾಧ್ಯತೆಗಳಿರುತ್ತೆ. ಇತ್ತೀಚೆಗೆ ಪೋಂಡಾದಲ್ಲಿ ವ್ಯಕ್ತಿಯೊಬ್ಬ ಇಂತಹ ಸುಲಿಗೆಗೆ ಒಳಗಾಗಿ 75,000 ಹಣವನ್ನ ಕಳೆದುಕೊಂಡಿದ್ದಾನೆ. ಕೆಲವು ಮಸಾಜ್ ಪಾರ್ಲರ್ಗಳು ವೇಶ್ಯಾವಾಟಿಕೆಯ ಮುಖವಾಡದಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಲ್ಲಿ ಗ್ರಾಹಕರಿಗೆ ಮೋಸ ಆಗುವಂತಹ ಸಾಧ್ಯತೆಗಳಿವೆ. ಕೆಲವು ಸಂದರ್ಭಗಳಲ್ಲಿ ಲೈಂಗಿಕ ಕಾರ್ಯಕರ್ತೆಯರು ಅಥವಾ ಪಿಂಪ್ಗಳು ಗ್ರಾಹಕರನ್ನು ಬೆದರಿಸಬಹುದು ಅಥವಾ ಹಿಂಸಿಸಬಹುದು. 16ನೇ ಶತಮಾನದ ಆರಂಭದಲ್ಲಿ ಪೋರ್ಚುಗೀಸರು ಗೋವಾವನ್ನ ವಸಾಹತುಶಾಹಿಯನ್ನಾಗಿ ಮಾಡಿಕೊಂಡ್ರು. ಈ ಸಮಯದಲ್ಲಿ ಪೋರ್ಚುಗೀಸ್ ವಸಾಹತುಗಾರರಲ್ಲಿ ಗುಲಾಮಗಿರಿ ಅಸ್ತಿತ್ವದಲ್ಲಿತ್ತು. 16 ಮತ್ತು 17ನೇ ಶತಮಾನಗಳಲ್ಲಿ ಪೋರ್ಚುಗೀಸರು ಜಪಾನಿನ ಗುಲಾಮರ ವ್ಯಾಪಾರದಲ್ಲಿ ತೊಡಗಿದ್ರು ಮತ್ತು ದಕ್ಷಿಣ ಏಷ್ಯಾದಿಂದ ಬಂದ ತಮ್ಮ ಸಿಬ್ಬಂದಿಯೊಂದಿಗೆ ಜಪಾನಿನ ಯುವತಿಯರನ್ನು ಮತ್ತು ಹುಡುಗಿಯರನ್ನು ಲೈಂಗಿಕ ಗುಲಾಮರನ್ನಾಗಿ ಗೋವಾಗೆ ಕಳುಹಿಸ್ತಾ ಇದ್ರು. ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಗೋವಾದಲ್ಲಿ ವೇಶ್ಯಾವಾಟಿಕೆ ಅಸ್ತಿತ್ವದಲ್ಲಿದ್ರು. ಅದರ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಹೆಚ್ಚಿನ ನಿರ್ದಿಷ್ಟವಾದ ವಿವರಗಳು ಲಭ್ಯವಿಲ್ಲ. ಭಾರತವು 1961ರಲ್ಲಿ ಗೋವಾವನ್ನ ವಶಪಡಿಸಿಕೊಂಡ ನಂತರ ಭಾರತದ ಕಾನೂನುಗಳು ಅನ್ವಯಿಸಿದವು. ಭಾರತದಲ್ಲಿ ವೇಶ್ಯಾವಾಟಿಕೆಯು ಕಾನೂನುಬದ್ಧವಾಗಿದೆ, ಆದರೆ ಸಾರ್ವಜನಿಕವಾಗಿ ಬೇಡಿಕೆ ಸಲ್ಲಿಸೋದು, ವೇಶ್ಯ ಗೃಹಗಳನ್ನು ನಡೆಸುವಂತಹ ಚಟುವಟಿಕೆಗಳು ಕಾನೂನು ಬಾಹಿರವಾಗಿವೆ. ಇನ್ನು ಹಳೆಯ ಗೋವಾದಲ್ಲಿರುವ ಚರ್ಚುಗಳು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳಾಗಿವೆ. ಪೋರ್ಚುಗೀಸ್ ಆಳ್ವಿಕೆಯು ಗೋವಾದ ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ಜೀವನ ಶೈಲಿಯ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಭಾರತವು 1947ರಲ್ಲಿ ಸ್ವತಂತ್ರವನ್ನ ಪಡೆದ ನಂತರವೂ ಪೋರ್ಚುಗೀಸರು ಗೋವಾವನ್ನ ಬಿಟ್ಟುಕೊಡಲು ನಿರಾಕರಿಸಿದರು. 1961ರಲ್ಲಿ ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಗೋವಾವನ್ನ ಪೋರ್ಚುಗೀಸ್ ಆಳ್ವಿಕೆಯಿಂದ ವಿಮೋಚನೆಗೊಳಿಸಿತು. ಮೊದಲು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. 1987ರಲ್ಲಿ ಗೋವಾ ಭಾರತದ 25ನೇ ರಾಜ್ಯವಾಯಿತು. ಅಂದಿನಿಂದ ಗೋವಾ ಪ್ರಮುಖ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದಿದೆ. ಅದರ ಸುಂದರವಾದ ಕಡಲ ತೀರಗಳು, ಐತಿಹಾಸಿಕ ಚರ್ಚುಗಳು, ಶ್ರೀಮಂತ ಸಂಸ್ಕೃತಿ ಮತ್ತು ರೋಮಾಂಚಕ ರಾತ್ರಿ ಜೀವನಕ್ಕೆ ಹೆಸರುವಾಸಿಯಾಗಿದೆ. ಗೋವಾದ ಇತಿಹಾಸವು ಅನೇಕ ಆಡಳಿತಗಾರರು ಮತ್ತು ಸಂಸ್ಕೃತಿಗಳ ಸಂಗಮವಾಗಿದೆ. ಇದು
ಅದರ ವಿಶಿಷ್ಟ ಗುರುತನ್ನು ರೂಪಿಸಿದೆ. ಪೋರ್ಚುಗೀಸ್ ಪ್ರಭಾವವು ಗೋವಾದ ವಾಸ್ತುಶಿಲ್ಪ, ಆಹಾರ, ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಇಂದಿಗೂ ಎದ್ದು ಕಾಣುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಗೋವಾದ ಬಗ್ಗೆ ನಿಮಗೆಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.